ಅಕ್ಕ, ಮನು ಸೀರೆ ಸಹಾಯದಿಂದ ಕೆಳಗಿಳಿದು ಓಡೋದಕ್ಕ. ನೀವೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಆ ಮಗು ವಾಪಸ್ಸು ಅಮ್ಮನ ಹತ್ರ ಬರಬಾರ್ದು ಅಷ್ಟೇ. ಹೋಗಿ. ಕುರಿ ಕೊನೆಗೂ ಹೊರಗೆ ಬಂತು. ಇನ್ನೇನಿದ್ರು ಮಸಾಲ ಅರಿಯೋದಷ್ಟೇ ಬಾಕಿ ಇರೋದು. ತಾನೇ ಚಿಕ್ಕಪ್ಪ ನಂಗೀಗೆಲ್ಲ ಮಾಡಿದ್ದು. ತಡಿ ಮಾಡ್ತೀನಿ ಅವ್ರಿಗೆ. ಅವ್ರು ಹೇಳಿದ್ದೆಲ್ಲ ತಪ್ಪು ಅಂತ ತೋರಿಸ್ತೀನಿ ಅವ್ರಿಗೆ. ಸಿಕ್ಕಾಕೊಂಡ್ಬಿಟ್ನಲ್ಲಪ್ಪ, ಏನ್ ಮಾಡೋದೀಗ? ಏಯ್, ಯಾರ ನೀನು? ನಮ್ ತೋಟದಲ್ಲಿ ಮಾವಿನಕಾಯಿ ಕದಿಯಕ್ ಬಂದಿದ್ಯಾ? ಮಾಡ್ತೀನಿ ಇರೋ ನಿಂಗೆ. ರಾಮಣ್ಣ, ರಾಮಣ್ಣ, ಬೇಗ ಬಾ. ಮಾವಿನಕಾಯಿ ಕದಿಯಕ್ ಬಂದಿರೋ ಕಳ್ಳ ನೀನು. ನಾನಂತೂ ಸುಮ್ಮನೆ ಇರಲ್ಲ. ಏನು ನನ್ನ ಕಳ್ಳ ಅಂತ್ಯಾ? ನಾನು ಯಾರು ಗೊತ್ತಾ? ನೀನ್ ಯಾರಾದ್ರೇನು, ನೀನು ನಮ್ ತೋಟದಲ್ಲಿ ಮಾವಿನಕಾಯಿ ಕದಿಯಕ್ ಬಂದಿರೋನು. ನೋಡು, ಮಾವಿನಕಾಯಿ ಅಲ್ಲೇ ಇದೆ. ಇಷ್ಟು ಮಾವಿನಕಾಯಿಗೆ ಕಳ್ಳ ಆಗ್ಬಿಡ್ತೀನಾ? ಹಾಗೆಲ್ಲ ಕಳ್ಳ ಅನ್ಬಾರ್ದು. ಬಾ, ಬೇಕಿದ್ರೆ ಇಬ್ರು ಹಂಚ್ಕೊಂತೀನಣ್ಣ. ನಮ್ ತೋಟದಲ್ಲ ಮಾವಿನಕಾಯಿ ಕದ್ದು ನನಗೆ ತಿನ್ನಿಸ್ತೀಯಾ? ಇರು, ಮಾಡ್ತೀನಿ ನಿಂಗೆ. ರಾಮಣ್ಣ, ಕಳ್ಳ ಕಳ್ಳ ಬಂದಿದ್ದಾನೆ. ಅಲ್ಲರ ಯಾಕೋ ಕರೀತ್ಯಾ? ನಿನ್ ಕೈಯಲ್ಲಿ ಆಗಲ್ವಾ ನನ್ನ ಹಿಡಿಯಕ್ಕೆ? ಬಾರ ನೋಡೋಣ. ಯಾರೋ ಅದು ನಮ್ಮ ತೋಟಕ್ಕೆ ಬಂದು ಕದೀತಾ ಇರೋರು. ಅಯ್ಯಯ್ಯೋ, ಬರ್ತಾ ಇದ್ದಾನಲ್ಲಪ್ಪ. ರಾಮಣ್ಣ, ಬೇಗ ಬಾ. ಅಯ್ಯಯ್ಯೋ, ಸಿಕ್ಕಾಕೊಂಡ್ಬಿಟ್ನಲ್ಲಪ್ಪ. ರಾಮಣ್ಣ, ಎಲ್ಲಿ ಜಯಪರೆ? ಕಳ್ಳ ಅಂದ್ರೆ ಯಾರು ಕಾಣಿಸ್ತಾನೆ ಇಲ್ಲ. ಆಗ್ಲೇ ಇಲ್ಲೇ ಇದ್ದ, ಹಿಂಗ್ ಓಡೋದ. ಅವ್ರಿಲ್ಲಿ ಬಂದ್ರೆ ಸಿಕ್ಕಾಕೊಳ್ತೀನಿ. ಏನಾದ್ರೂ ಮಾಡ್ಬೇಕೀಗ. ಏನ್ ಮಾಡ್ಲಿ? ರಾಮಣ್ಣ, ಅಲ್ಲೆಲ್ಲೋ ಶಬ್ದ ಬಂತು ನೋಡಿ. ನಾನಷ್ಟು ಹೇಳಿದ್ರು ಕರೀತೇನೋ? ತಡಿ, ಮಾಡ್ತೀನಿ. ರಾಮಣ್ಣ, ರಾಮಣ್ಣ, ಏನಾಯ್ತು ಜಯಪರೆ? ಅಯ್ಯೋ,
ರಕ್ತ ಬರ್ತಾ ಇದೆಯಲ್ಲಪ್ಪ. ಆ ಕಳ್ಳ ಸಿಕ್ಕನ ರಮಣ. ಹೋಗ್ಲಿ ಬಿಡು ಕಂದ, ತೋಟ ಅಂದಮೇಲೆ ಇದೆಲ್ಲ ಇದ್ದದ್ದೇ. ಮೊದಲು ಗಾಯ ಎಲ್ಲ ತೊಳೆದು ಔಷಧಿ ಹಾಕ್ತೀನಿ. ನೋಡಿ ಎಷ್ಟೊಂದು ರಕ್ತ ಬರ್ತಾ ಇದೆ. ಇದನ್ನೆಲ್ಲ ನೋಡಿದ್ರೆ ಅಪ್ಪ ಅಮ್ಮ ಸುಮ್ಮನೆ ಬಿಡ್ತಾರೆ ನನ್ನನ್ನ? ಅಪ್ಪ ಅವರಿಂದ ಏನೋ ತಪ್ಪಿಸ್ಕೊಂಡಾಯ್ತು. ಇನ್ನು ಬೇಗ ಹೋಗಿ ಮನೆಗೆ ಸೇರಬೇಕು. ಓಡಕ್ಕೋದ್ರೆ ಸಿಕ್ಕಾಕೊಳ್ತೀನಿ. ಏನ್ ಮಾಡ್ಲಿ? ಏಯ್, ಮಗು ಇಲ್ಲೇ ಎಲ್ಲೋ ಇತ್ತು. ಅಷ್ಟು ಬೇಗ ಎಲ್ಲೋ ತಪ್ಪಿಸ್ಕೊಂಡ ಅವನು. ಇಲ್ಲೇ ಎಲ್ಲೋ ಇರ್ತಾನ. ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಾದ್ರೂ ಹುಡ್ಕೊಳ್ಳೋಣ ಇವತ್ತು. ಅಯ್ಯೋ, ರಾಮಣ್ಣನು ಒಬ್ರೇ ಇದ್ರು, ತಪ್ಪಿಸ್ಕೊಂಡೆ. ಏನಪ್ಪ ಇಷ್ಟೊಂದು ಜನ, ಹೇಗೆ ತಪ್ಪಿಸ್ಕೊಳ್ಳೋದು? ದೇವ್ರೆ, ಮನು ಹೊರಗೆ ಹೋಗಿದ್ದಾನೆ. ಅವನು ಎಲ್ಲಿದ್ದಾನೆ ಅಂತ ನಿನಗೆ ಮಾತ್ರ ಗೊತ್ತು. ಅವನ್ನ ಜೋಪಾನವಾಗಿ ಮನೆಗೆ ಸೇರಿಸೋ ಜವಾಬ್ದಾರಿ ನಿಂದು. ನಾನು ಇಲ್ಲಿಂದ ಹೋಗ್ಬೇಕು ಅಂದ್ರೆ ಆ ಬೇಲಿ ದಾಟ್ ಹೋಗ್ಬೇಕು. ಅಂದ್ರೆ ಇವರನ್ನೆಲ್ಲ ದಾರಿ ತಪ್ಪಿಸಿ ಹೋಗ್ಬೇಕು. ಏನ್ ಮಾಡ್ಲಿ? ಏಯ್, ಆ ಕಡೆ ಸೌಂಡ್ ಆಯ್ತು, ಬನ್ನಿ ಹುಡ್ಕಾನ. ಏಯ್ ಅಣ್ಣ, ನೀವಿಬ್ರು ಹೋಗಿ ಆ ಕಡೆ. ಸರಿ ಅಣ್ಣ. ಏಯ್, ನಡ ಆ ಕಡೆಗೆ. ಎರಡು ಜನನೂ ಕಳಿಸ್ಬಿಟ್ಟೆ. ಇನ್ನು ಉಳ್ದವ್ರನ್ನ ಏನ್ ಮಾಡ್ಲಿ? ಏಯ್, ಹೋಗ್ ನೋಡ್ರ. ನಮ್ಮನ್ನ ಯಾರೋ ಬೇಕು ಅಂತ ದಾರಿ ತಪ್ಪಿಸ್ತಾ ಇದ್ದಾರೆ. ಆ ಮಗು ನಾವು ಅನ್ಕೊಂಡಂಗಲ್ಲ, ಭಾರಿ ಚಲಾಕಿ ಅವನು. ಯಾವುದೇ ಕಾರಣಕ್ಕೂ ಇಲ್ಲಿಂದ ತಪ್ಪಿಸ್ಕೊಂಡೋಗಿ ಬಿಡಬಾರ್ದು ಅವನ. ನಮ್ಮ ಕಣ್ಣಿಗೆ ಮಣ್ಣು ಚೋಡೋಗ್ತಾ ಇದೀಯಾ, ಬಿಡಲ್ಲ ನಿನ್ನ.
ಓಹೋ, ಇಲ್ಲ ಹೊತ್ಕೊಂಡಿದ್ಯಾ? ನನ್ನನ್ನೇ ಮರ್ಸಿ, ಇವತ್ತಿನ ಬಿಡಲ್ಲ. ನಿನ್ ಕತೆ ಮುಗೀತಿವತ್ತು. ದೇವ್ರೆ ದೇವ್ರೆ, ಈಗೇನಪ್ಪ ಮಾಡ್ಲಿ? ಮಾಮ ಮಾಮ, ನನ್ ಬಿಟ್ಬಿಡು, ನನ್ ಚಿಕ್ಕವನಲ್ವಾ? ಮಾಮ ಅಂತೆ ಮಾಮ? ಯಾರೋ ನಿಮ್ಮ ಮಾವ? ಆ? ಇವತ್ತು ನಿನ್ ಪಾಲಿನ ಯಮ. ಇವಾಗ್ಲೂ ತಪ್ಪಿಸ್ಕೊಂಡ್ಬಿಟ್ಟಲ್ಲ ಅವನು. ಆ ಮಗು ನಮ್ಮನ್ನೇ ಯಾಮಾರಿಸ್ಬಿಡ್ತಲ್ಲ. ಕೈ ಸಿಕ್ಕಿದ್ರೆ ಇಲ್ಲಣ್ಣ. ಸಿಕ್ತೇನಾ ಮಗು? ಏಯ್, ಆ ಮಗು ಈ ಕಡೆ ಹೋಗಿರ್ಬೋದು. ಬನ್ನಿ ಹುಡ್ಕಣ. ಅಣ್ಣ, ನೀನಾ? ನೀನು ಆ ಭವಾನಿ ಮಗ ಅಲ್ವಾ? ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ಓ, ಮಾವಿನಕಾಯಿ ಕದಿಯಕ್ ಬಂದಿದ್ಯಾ? ತಪ್ಪಲ್ವಾ ಕಂದ? ಕಳ್ತನ ಮಾಡ್ಬಾರ್ದಲ್ವಾ? ನಮ್ ಚಿಕ್ಕಪ್ಪ ಅಣ್ಣ, ಮಗು ಅಣ್ಣ. ಏಯ್, ಮಗು ಇರೋದು ನನಗೆ ಕಾಣ್ತಾ ಇಲ್ವಾ? ಮಗು ಇರ್ಲಿ. ಅಲ್ಲಿ ನೋಡಿ ಪ್ರತಾಪ, ಅವನ ಕಣ್ಣಿಗೆ ನಾವು ಕಾಣಿಸ್ಕೊಂಡ್ರೆ ನಮ್ಮ ಕತೆ ಅಷ್ಟೇ. ಛೇ, ಈ ಸಲ ಮಿಸ್ ಆಯ್ತಲ್ವಣ? ಅಣ್ಣನ್ಗೆ ವಿಷಯ ಗೊತ್ತಾದ್ರೆ ಈಗ ಮಗ ಬೈತಾರಲ್ವಣ? ಏಯ್, ಇವನ್ ಕೈ ಸಿಕ್ಕಾಕೊಂಡು ಸಾಯಕ್ಕಿಂತ ಅಣ್ಣನ ಕೈ ಬಯಸ್ಕೊಳ್ಳೋದೇ ವಾಸಿ ಅಲ್ವೇನ್ರ? ಹೌದಲ್ಲ? ಬನ್ನಿ, ಇಲ್ಲಿಂದ ಮೊದಲು ಎಸ್ಕೇಪ್ ಆಗೋಣ, ಆಮೇಲೆ ಏನಾಗುತ್ತೋ ನೋಡೋಣ. ಸತ್ಯ, ಅವ್ರ ಕಣ್ಣಿಗೆ ಬೀಳಿಲ್ವಲ್ಲ ನೀನು? ಮನು, ಮಾವ, ಒಬ್ಬೊಬ್ಬನೇ ಹೊರಗೆ ಬರ್ಬೇಡ ಅಂದ್ರೆ ಅರ್ಥ ಆಗಲ್ವೇನೋ ನಿನ್ಗೆ? ಗೊತ್ತಾಗ್ಲಿಲ್ಲ ಮಾವ, ಕ್ಷಮಿಸ್ಬಿಡು. ನನ್ನ ಕಣ್ಣಿಗೇನೋ ಬಿದ್ದ ಪರವಾಗಿಲ್ಲ. ಅಪ್ಪಿ ತಪ್ಪಿ ಅವ್ರ ಕಣ್ಣಿಗೆ ಬಿದ್ದುಬಿಟ್ಟಿದ್ರೆ ತುಂಬ ದೊಡ್ಡ ತೊಂದರೆ ಆಗ್ಬಿಟ್ಟಿರೋದು. ಮಗುನ ಜೋಪಾನವಾಗಿ ಮನೆಗೆ ಕರ್ಕೊಂಡೋಗಿ. ಸರಿ, ನಿಮ್ಮಿಂದ ತುಂಬ ಉಪಕಾರ ಆಯಿತು. ನಾವಿನ್ನು ಬರ್ತೀವಿ.
ಹೇಳ್ದೆ ಮನೆಯಿಂದ ಓಡ್ ಹೋಗ್ತೀಯಲ್ವ ನೀನು? ಯಾರನ್ನ ಕೇಳಿ ಹೋದೆ? ಹೋಗೋ, ಎಲ್ಲಾದ್ರೂ ಹೋಗೋ, ನನ್ನ ಹತ್ರ ಬರಬೇಡ. ಅಮ್ಮ ಅದು ಆಗಲ್ಲಮ್ಮ. ತಲೆಗಿಲೆ ಕೆಟ್ಟಿದ್ಯಾಕ? ನೀನ್ ಬಾಯ್ ಮುಚ್ಚೋ. ಅವನ್ನ ಬಯಸ್ಕೊಂಡ್ ಬರ್ಬೇಡ. ಎಷ್ಟ್ ಸಲ ಹೇಳಿದ್ದೀನಿ ನಿಂಗೆ, ನಾನಾಗ್ಲಿ ಶಶಿ ಮಾಮ ಆಗ್ಲಿ ಇಲ್ದೆ ಮನೆಯಿಂದ ಹೊರಗೆ ಹೋಗ್ಬಾರ್ದು ಅಂತ. ಆದ್ರೂ ಹೋದೆ ತಾನೆ, ಮಾತ್ ಕೇಳಲ್ವಾ ನೀನು? ಹಿಡಿಯೋ. ಹಿಡಿ ಕೈ ಅಂದೆ. ಕೈ ಹಿಡಿ ಅಂದೆ. ಬೇಡ ಅಂದ್ರೆ ಬಿಟ್ಬಿಡ್ತೀನ. ಹಿಡಿಯೋ ಕೈ. ಹಿಡಿಯಲ್ವಾ? ಏನೇ ಆಗಿದೆ ನಿಮ್ಗೆ? ಕುತ್ಕೇಶ್ ಹಿಡಿತಾ ಯಾಕೆ ಹೊಡಿತಾ ಇದೀಯ ಅವನ್ನ? ಅಬ್ಬೆ, ನೀವು ಮರ್ತಿರ್ಬೋದು, ಆದ್ರೆ ನಾನ್ ಮರ್ತಿಲ್ಲ. ಎಲ್ರು ಸೇರಿ ಎಷ್ಟು ಸಲ ಕೊಲ್ಲಕ್ ನೋಡಿಲ್ಲ ಇವನ್ನ. ಅವನ್ನ ಉಳಿಸ್ಕೊಂಡವಳು ನಾನು. ಅವನ್ಗೇನಾದ್ರೂ ಆಗಿದ್ರೆ ನಾನ್ ಬದುಕ್ತಾ ಇರ್ಲಿಲ್ಲ. ಅದಕ್ಕೆ ಅವನ್ನ ಹೊಟ್ಟೆಲ್ ಬಚ್ಚಿಟ್ಕೊಂಡು ಸಾಕ್ತಾ ಇದ್ದೀನಿ. ಅವನ್ ಏನಾದ್ರೂ ಮನೆಯಿಂದ ಹೊರಗೆ ಹೋಗ್ತೀನಿ ಅಂದ್ರೆ ನನ್ ಪ್ರಾಣ ಹೋಗುತ್ತೆ. ಮತ್ತೆ ಮತ್ತೆ ಹಳೆ ಪುರಾಣ ಕತೆ ಹೇಳ್ತಾ ಇರ್ಬೇಡ ನೀನು. ಯಾವತ್ತೋ ಏನೋ ಆಯ್ತು ಅಂತ ಇನ್ನು ಎಷ್ಟು ದಿನ ಅಂತ ಇವನ್ನ ಬಚ್ಚಿಟ್ಕೊಂಡು ಓಡಾಡ್ತೀಯ? ಇವನು ಈ ಸಿಂಹ ವಂಶದ ವಾರಸ್ದಾರ. ನೀನು ಇವನ್ನ ಹೆತ್ತಿರೋ ತಾಯಿ. ಮೊದಲು ನೀನ್ ಧೈರ್ಯವಾಗಿರೋದನ್ನ ಕಲಿ. ನೀನ್ ಹೆದ್ರಿ ಹೆದ್ರಿ ಇವನ್ ಜೀವನ ಹಾಳು ಮಾಡಕ್ ಹೊಟ್ಟಿದ್ಯಲ್ಲ, ಗರುಡ ಇವನು. ಗುಬ್ಬಚ್ಚಿ ಮಾಡಕ್ ಹೋಗ್ಬೇಡ. ಕೇಳಿಸ್ಕೊಂಡೆ ಅಕ್ಕ? ನಾನು ಇದನ್ನೇ ಹೇಳಬೇಕು ಅಂತಿದ್ದೆ. ನೀನು ನನ್ನ ಬಾಯಿ ಮುಚ್ಚು ಅಂದೆ, ಆದ್ರೆ ಅಬ್ಬೆ ಅದನ್ನೇ ಹೇಳಿದ್ರು. ನೀನು ಅದನ್ನ ಒಪ್ಪದೇ ಇರ್ಬೋದು, ಆದ್ರೆ ಅದೇ ಸತ್ಯ. ಹೀಗೆ ಅವನನ್ನ ಸೆರಗಂಚಿನಲ್ಲಿ ಕಟ್ಟಿಡ್ಕೊಂಡಿದ್ರೆ ಅವನು ಬೆಳೆಯೋದಿಲ್ಲ, ಗಟ್ಟಿ ಆಗೋದಿಲ್ಲ.